ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ವ್ಲಾಗ್ ಆಗಿರುತ್ತೆ. ಕೆಲವೊಂದು ಕ್ಲಿಪ್ಪಿಂಗ್ಸ್‌ನ ನಾನಿಲ್ಲಿ ತಗೊಂಡಿದೀನಿ. ಪೂರ್ತಿಯಾಗಿ ವ್ಲಾಗ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಹಂಗಾಗಿ ಈ ವರ್ಷ ತುಂಬಾ ಅರ್ಥಪೂರ್ಣವಾಗಿ ವೆಡ್ಡಿಂಗ್ ಆನಿವರ್ಸರಿನ ಆಚರಿಸ್ಕೊಂಡ್ವಿ ಅಂತ ನನಗನ್ನಿಸ್ತು. ಯಾಕೆಂದ್ರೆ ನನ್ಗೆ ಇಷ್ಟವಾದ ಪ್ಲೇಸ್‌ಗೆ ಹೋಗಿದ್ವಿ. ಅದ್ಯಾವುದು ಏನು ಅಂತ ಅನ್ಬಿಟ್ಟು ನಿಮ್ಗೆ ತಿಳಿಸ್ತಾ ಬರ್ತೀನಿ. ಇವಾಗ ಮನೆ ಕೆಲಸ ಎಲ್ಲ ಆಯ್ತು. ಅಂದ್ರೆ ಬಟ್ಟೆ ವಾಶ್ ಮಾಡೋದಿತ್ತು. ಆಮೇಲೆ ಇವತ್ತು ಬೆಳಿಗ್ಗೆನೆ ಹೋಗೋಣ, ಕಾರ್ತಿಕ್ ಸೋಮವಾರ ಅಲ್ವಾ? ಹಂಗಾಗಿ ಮನೆಯವ್ರು ಹಂಗಂತ ಇದ್ರು. ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ 11:30, 12 ಗಂಟೆನೇ ಆಗೇ ಹೋಗ್ಬಿಡುತ್ತೆ. ಹಂಗಾಗಿ ನಿಂದು ಯಾವಾಗ್ಲೂ ಇದ್ದಿದ್ದೆ ಅಮ್ಮ, ನೀನು ರೆಡಿ ಆಗ್ಬಿಟ್ಟು ಫೋನ್ ಮಾಡು, ಆಮೇಲೆ ಬರ್ತೀನಿ ಅಂತ ಅನ್ಬಿಟ್ಟು ಅವರು 8 ಗಂಟೆಗೆ ಕೆಲ್ಸಕ್ಕೆ ಹೊರಟೋದ್ರು. ಸರಿ ಅಂತ ಅನ್ಬಿಟ್ಟು ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಆಸ್ ಯೂಶುವಲ್ ಎಲ್ಲ ಮನೆ ಕೆಲಸ ಯಾವ್ದು ಮನೆ ಒರೆಸೋದು, ಕಸ ಗುಡಿಸೋದು ಎಲ್ಲ ಕೂಡ ಆಯ್ತು. ಇವಾಗ ಮನೆ ದೇವ್ರಿಗೆ ಮೊದಲು ದೀಪ ಹಚ್ಬೇಕಲ್ವಾ, ಅದೆಲ್ಲ ಅಂಟಿಸಿ ಅದಕ್ಕೂ ಮುಂಚೆ ಅಜ್ಜಿಗೆ ಗಂಜಿ ಮಾಡೋಣ ಅಂತ ಅನ್ಬಿಟ್ಟು ಇವತ್ತು ಪುಳಿಯೋಗರೆ ಮಾಡ್ಕೊಟ್ಟಿದ್ದೆ ಮಕ್ಕಳಿಗೆ. ಪುಳಿಯೋಗರೆ ಸ್ವಲ್ಪ ಫ್ರೂಟ್ ಎಲ್ಲ ಕಟ್ ಮಾಡಿ ಹಾಕೊಟ್ಟೆ. ಅವರಿಬ್ರು ಕಾಲೇಜ್ಗೆ ಹೋದ್ರು. ಆಮೇಲೆ ಸರಿ ಅಂತ ಅನ್ಬಿಟ್ಟು ಅಜ್ಜಿಗೂ ತಗೊಂಡು ಕೊಟ್ಟೆ. ಸ್ವಲ್ಪನೇ ತಿಂದಿದ್ದು ಅಜ್ಜಿ, ನನ್ಗೆ ಗಂಜಿ ಮಾಡ್ಕೊಂಡು ಕೊಡು ಅಂತ. ಸರಿ ಅಂತ ಅನ್ಬಿಟ್ಟು ನಾನು ದೇವಸ್ಥಾನದಿಂದ ಬರೋದೆಲ್ಲ ಲೇಟ್ ಆಗ್ಬಿಡುತ್ತಲ್ವಾ ಅಂತ ಅನ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಗಂಜಿ ಎಲ್ಲ ಮಾಡಿ ಕೊಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದ್ ಲೋಟದಷ್ಟು ಕಾಫಿನೂ ಕೂಡ ಮಾಡಿ ಕೊಡೋಣ ಅಂತ ಅನ್ಬಿಟ್ಟು. ಅಜ್ಜಿಗೆ ಗಂಜಿ ಅಂದ್ರೆ ತುಂಬಾನೇ ಇಷ್ಟ. ಗಂಜಿ ಮುದ್ದೆ ಅದೆಲ್ಲ ತುಂಬಾನೇ ಇಷ್ಟ ಆಗುತ್ತೆ. ಹಂಗಾಗಿ ಗಂಜಿನೇ ಮಾಡ್ಕೊಡು ಅಂತ ಅನ್ಬಿಟ್ಟು 2-3 ದಿನದಿಂದ ಒನ್ ಟೈಮ್ ಗಂಜಿ, 2 ಟೈಮು ಊಟ ಮಾಡ್ತಾ ಇರೋದು ಅಜ್ಜಿ. ಹಂಗಾಗಿ ಗಂಜಿ ಮಾಡ್ಕೊಡು ಅಂದ್ರಲ್ಲ ಅಂತ ಅನ್ಬಿಟ್ಟು ಅದನ್ನು ಕೂಡ ಮಾಡಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಕಿಚನ್ ಕೂಡ ಕ್ಲೀನ್ ಆಯ್ತು. ಅದಕ್ಕೂ ಮುಂಚೆ ನಮ್ಮ ಪಾಟಲ್ಲೇ ಬಿಟ್ಟಿರತಕ್ಕಂತ ಹೂವು ಇತ್ತು, ಅದನ್ನು ಕೂಡ ಕಿತ್ಕೊಂಡು ದೇವ್ರಿಗೆ ಮುಡ್ಸೋಣ ಅಂತ ಅನ್ಬಿಟ್ಟು. ನಾನು ಗಂಜಿನ ಯೂಶಲಿ ಹೆಂಗ್ ಮಾಡ್ತೀನಿ ಅಂದ್ರೆ ರಾಗಿ ಮತ್ತೆ ಮೆಂತ್ಯ ಎರಡನ್ನೂ ಕೂಡ ಬೀಸಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಕಾಳೆಲ್ಲ ಹಾಕಿಲ್ಲ. ಮುಂಚೆ ಎಲ್ಲ ತರದ ಕಾಳೆಲ್ಲ ಹಾಕಿ ಅಗಸೆ ಬೀಜ ಇರ್ಬೋದು ಅದೆಲ್ಲ ಕೂಡ, ಅಂದ್ರೆ ಫ್ಲಾಕ್ಸ್ ಸೀಡ್ಸ್ ಇರ್ಬೋದು ಅದನ್ನೆಲ್ಲ ಕೂಡ ಹಾಕಿ ಮಾಲ್ಟ್ ತರ ಮಾಡ್ಕೊಂಡಿದ್ದೆ. ಇದಕ್ಕೆ ಅದೇನು ಹಾಕಿಲ್ಲ, ಬರೀ ಮೆಂತ್ಯ ಮತ್ತೆ ಬಾರ್ಲಿ ಅಕ್ಕಿ ಬರುತ್ತಲ್ಲ ಅದು, ಮತ್ತೆ ರಾಗಿ, ಈ ಮೂರನ್ನು ಕೂಡ ಬೀಸಿಸ್ಕೊಂಡು ಬಂದಿರೋದು. ತುಂಬಾ ಚೆನ್ನಾಗಿರುತ್ತೆ ಗಂಜಿ. ಹಂಗಾಗಿ ಅದರಲ್ಲಿ ಮಾಡ್ಕೊಂಡಿದ್ದೆ. ಇವಾಗ ನೋಡಿ ಹೂವು ಬಿಟ್ಟಿತ್ತು. ಮೊನ್ನೆ 2 ಹೂವು ತೋರಿಸಿದ್ನಲ್ವಾ, ಮತ್ತೆ 2 ಹೂವು ಬಿಟ್ಟಿತ್ತು. ಅದನ್ನು ಕೂಡ ನಿನ್ನೆ ಇದು ಅರಳಿದ್ದಿದ್ದು. ಸ್ವಲ್ಪ ಬಿಸಿಲು ಈ ಕಡೆ ಜಾಸ್ತಿ ಬರುತ್ತೆ, ಹಂಗಾಗಿ ಸ್ವಲ್ಪ ಈ ತರ ಆಗಿದೆ. ಎರಡನ್ನೂ ತಗೊಂಡೋಗಿ ದೇವ್ರಿಗೆ, ಮನೆ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಹೊರಡೋಣ ಅಂತ ಅನ್ಬಿಟ್ಟು. ಯಾಕೆ ಬೆಂಗಳೂರಲ್ಲೇ ಇರುವಂತ ಟೆಂಪಲ್ಗೆ ಹೋಗ್ತಾ ಇರೋದು. ಮಕ್ಳ ಜೊತೆಗೆ ಹೋಗಿದ್ರೆ ತುಂಬಾ ಖುಷಿ ಆಗೋದು. ಆದ್ರೆ ಮಕ್ಕಳಿಗೆ ಇಬ್ಬರಿಗೂ ಕಾಲೇಜ್ ಇತ್ತು ಅಂತ ಅನ್ಬಿಟ್ಟು ಹೋಗಿದ್ರು ಅವರು. ಸರಿ ಅಂತ ಅನ್ಬಿಟ್ಟು ಇವಾಗ ನೋಡಿ ಈ ತರ ಚಿಕ್ಕ ಚಿಕ್ಕದೆಲ್ಲ ಪಾಟೆಲ್ಲ ಹಾಕಿದೀನಿ. ಹೆಂಗ್ ಬರುತ್ತೋ ಗೊತ್ತಿಲ್ಲ ಗಿಡ. ಡೈಲಿ ಸ್ವಲ್ಪ ಅಕ್ಕಿ ತೊಳೆದಿದ್ದು, ಬೇಳೆ ತೊಳೆದಿದ್ದು ನೀರೆಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಹಂಗಾಗಿ ಇವತ್ತು ಸ್ಯಾರಿ ಏನ್ ಹಾಕೊಂಡಿಲ್ಲ, ಡ್ರೆಸ್ಸೇ ಹಾಕೊಂಡಿದ್ದೀನಿ. ಸರಿ ಅಂತ ಅನ್ಬಿಟ್ಟು ಗಂಜಿ ಮಾಡಿ ಕಾಫಿ ಮಾಡಿ ಅಜ್ಜಿಗೆ ಕೊಟ್ಬಿಟ್ಟು ಇವಾಗ ಹೊರಡ್ಬೇಕು. ಫೋನ್ ಮಾಡಿ 1 ಅವರ್ ಆದ್ಮೇಲೆ ಮನೆಯವ್ರು ಬಂದ್ರು. ಅಂದ್ರೆ ನಾವು ಹೊರಟಿದ್ದು 12:30 ಅಂತ ಅನ್ಕೋತೀನಿ. ಯೂಶಲಿ ಏನಾಗುತ್ತೆ, ಇವತ್ತು ಈ ಕಾರ್ತಿಕ್ ಸೋಮವಾರ ಅಲ್ವಾ, ಹಂಗಾಗಿ ಪೂರ್ತಿ ದಿನ ಓಪನ್ ಇರುತ್ತಂತೆ. ಆಮೇಲೆ ಬೇರೆ ದಿನ ಎಲ್ಲ ಹೋದ್ರೆ ಅಲ್ಲಿ 1 ಕ್ಲೋಸ್ ಅಂತ ಹೇಳಿದ್ರು ಅಲ್ಲಿರೋರು. ಹಂಗಾಗಿ ನೋಡ್ಕೊಂಡು ನೀವು ಹೋಗಂಗಿದ್ರೆ ಈ ಟೆಂಪಲ್ಗೆ ಖಂಡಿತವಾಗ್ಲೂ ಹೋಗಿ. ತುಂಬಾ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಷ್ಟು ಪ್ರಶಾಂತವಾಗಿದೆ ಅಂದ್ರೆ ಅಲ್ಲೇನೆ ಇವತ್ತು 365 ಬತ್ತಿ ಅದೆಲ್ಲ ಅಂಟಿಸ್ತೀವಲ್ಲ, ಅದನ್ನೆಲ್ಲ ಅಲ್ಲೇನೆ ಕೊಡ್ತಾರೆ. ಬೇಕು ಅಂದ್ರೆ ನೀವು ತಗೊಂಡು ಅಂಟಿಸ್ಬೋದು. ಈ ತರ ಗಂಜಿನ ಮಾಡ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರು ಬೇಕಾದ್ರೆ ಹಾಕೊಳ್ಬೋದು, ಹಂಗೆ ಬೇಕಾದ್ರೆ ಕುಡಿಬೋದು. ಈ ತರ ತುಂಬಾ ತೆಳ್ಳಗಾಗ್ಬಿಟ್ರೆ ಹೊಟ್ಟೆಲಿ ಏನು ಇರಲ್ಲ ಅಂತ ಅನ್ಬಿಟ್ಟು ಸ್ವಲ್ಪ ತುಂಬಾ ಗಟ್ಟಿನೂ ಇಲ್ಲ, ತುಂಬಾ ತೆಳ್ಳಗೂ ಇಲ್ಲ, ಈ ತರ ಮಾಡ್ಕೊಂಡಿರ್ತೀನಿ ನಾನು ಗಂಜಿನ. ಹಂಗಾಗಿ ಮಾಡಿದ್ದಾಯ್ತು. ಇವಾಗ ಒಂದ್ 2 ನಿಮಿಷ ಇದನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ಬೇಕು. ಅವಾಗ ತುಂಬಾ ಚೆನ್ನಾಗಿ ಇದು ಅರಳ್ಕೊಳ್ಳುತ್ತೆ. ಅಂದ್ರೆ ಸ್ವಲ್ಪ ಗಂಜಿ ಎಲ್ಲ ಕಲರ್ ಚೇಂಜ್ ಆಗುತ್ತೆ. ಅವಾಗ ಇದನ್ನ ಇದ್ ಮಾಡಿದ್ರೆ ಆಯ್ತು. ಮೊನ್ನೆ ಒಂದು ಇದನ್ನ ತಗೊಂಡಿದ್ದೆ. ಎಷ್ಟ್ ಚೆನ್ನಾಗಿದೆ ನೋಡಿ, ಉರ್ಲಿ ಇದು ಮಣ್ಣಿಂದು. ಎಷ್ಟು ತಣ್ಣಗಿದೆ ಅಂದ್ರೆ ಇದ್ರಲ್ಲಿ ಹೂವ ಇಟ್ರೆ ಎಷ್ಟು ದಿನ ಆದ್ರೂ ಬಾಡಲ್ಲ. ಅಂದ್ರೆ ಬೇಗನೆ ಇದಾಗ್ಬಿಡಲ್ಲ. ತುಂಬಾ ತಣ್ಣಗೆ ಅನ್ಸ್ತಾ ಇತ್ತು. ಆಮೇಲೆ ನೋಡಕ್ ತುಂಬಾ ಚೆನ್ನಾಗಿತ್ತು. ನಾನೇ ಪೇಂಟಿಂಗ್ ಮಾಡೋಣ ಅಂತ ಅನ್ಬಿಟ್ಟು ಇದನ್ನ ತಗೊಂಡ್ ಬಂದೆ. ಆದ್ರೆ ಹಂಗೆ ಇಟ್ಟಿದ್ದೀನಿ, ಪ್ಲೈನೇ ಇದೆ, ಆದ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬಾಗ್ಲ ಹತ್ರನೇ ಇಟ್ಟಿದ್ದೀನಿ. ಇವಾಗ ಗಂಜಿ ಮತ್ತೆ ಕಾಫಿ ಎರಡನ್ನೂ ಕೊಟ್ಬಿಟ್ಟು ಹೊರಡ್ಬೇಕು. ಬನ್ನಿ ನಿಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇವಾಗ ಹೊರಟಿದೀವಿ. ಅಲ್ಲಿ ಆರ್ಚ್ ಹತ್ರನೇ ಬರ್ದಿದ್ದಾರೆ. ಇದ್ರೊಳಗಡೆ ಹೋದ್ರೆ ಸ್ವಲ್ಪ ನಡೆಯೋದಕ್ಕಾಗಲ್ಲ ಅನ್ನೋರೆಲ್ಲ ಸ್ವಲ್ಪ ಓನ್ ವೆಹಿಕಲ್ ಅಲ್ಲೇ ಬಂದ್ರೆ ಒಳ್ಳೇದು. ಯಾಕೆಂದ್ರೆ ಬಸ್ಸಲ್ಲಿ ಬಂದ್ರೆ ಸ್ವಲ್ಪ ದೂರ ನಡಿಬೇಕಾಗತ್ತೆ. ಹಂಗಾಗಿ ಕೆಲವ್ರಿಗೆ ಆಗ್ಲಿಲ್ಲ, ಅಲ್ಲಿಂದಾನೇ ಸ್ವಲ್ಪ ಡ್ರಾಪ್ ಎಲ್ಲ ಕೊಟ್ವಿ ನಾವು. ಯಾಕೆಂದ್ರೆ ಆಗಲ್ಲಪ್ಪ ಒಂದ್ ಸ್ವಲ್ಪ ಡ್ರಾಪ್ ಕೊಡಿ ಅಂತ ಅಲ್ಲೇ ನಿಲ್ಸಿದ್ರು. ಯಾಕೆಂದ್ರೆ ಬಸ್ಸಲ್ಲಿ ಬಂದಿದ್ರು ಕೆಲವೊಂದ್ 3 ಜನ ಆಂಟಿದ್ರು. ಹಂಗಾಗಿ ಅವ್ರಿಗೂ ಕೂಡ ಡ್ರಾಪ್ನ ಕೊಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ, ಮತ್ತೆ ಬರ್ಬೇಕಾದ್ರೂ ಅಷ್ಟೇನೆ ಸ್ವಲ್ಪ ಅಲ್ಲಿವರೆಗೆ ಬಿಟ್ಬಿಡಪ್ಪ ಅಂತಂದ್ರು. ಅಲ್ಲಿ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿವರೆಗೆ ಬಿಟ್ವಿ. ಇವಾಗ ಬಂದ್ವಿ. ಈ ತರ ಕಾಣಿಸ್ತಾ ಇದೆ. ಇದ್ಯಾವ ದೇವಸ್ಥಾನ ಕೆಲವ್ರು ನೋಡಿರ್ತಾರೆ, ಕೆಲವ್ರು ನೋಡಿರಲ್ಲ. ಓಂಕಾರ ಮಹಾಸಂಸ್ಥಾನ ಅಥವಾ ಓಂಕಾರ
ಲಿಂಗ ಅಂತಾನೂ ಕೂಡ ಕರೀತಾರೆ. ಇಲ್ಲಿ ಇದೇನಪ್ಪ ಇಷ್ಟೊಂದು ಚೆನ್ನಾಗಿದೆ, ಇದು ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಮಧು ಸರ್ನ ಕೇಳ್ತಾ ಇದ್ದೆ ನಾನು. ಅವ್ರು ಹೇಳ್ತಾ ಇದ್ರು ಬಸವನ್ ಬಿಡ್ತಾರಲ್ವಾ ಆ ತರ ಬಿಟ್ಟಿರ್ತಾರೆ ಇಲ್ಲಿ ಶಿವನ್ಗೆ, ಹಂಗಾಗಿ ಇದಾವ್ ಇಲ್ಲಿ ಅಂತ ಹೇಳ್ತಾ ಇದ್ರು. ನೋಡಿ ಹಿಂಗಿದೆ ಅದು, ಅಪ್ಪ ನೋಡೋದಕ್ಕೆ ಒಂಥರ ಭಯಂಕರವಾಗಿದೆ ಅಲ್ವಾ. ಆ ಇದನ್ನೆಲ್ಲ ನೋಡ್ಕೊಂಡು ಹಿಂಗ್ ಹೋದ್ರೆ ಹತ್ರನೇ, ನಮ್ಮ ಮನೆಗೆ ಇದು ಹತ್ರನೇ ಆಗುತ್ತೆ. ಹಂಗಾಗಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿರೋದು, ನಾನು ನೋಡಿ ಎಷ್ಟು ಖುಷಿ ಆಯ್ತು ನಂಗೆ ಅಂದ್ರೆ ಸಖತ್ ಇಷ್ಟ ಆಯ್ತು. ಮನೆಯವರು ನಾನು ಇಬ್ರೇನೆ. ಆಮೇಲೆ ಅಲ್ಲಿ ಯಾರೋ ಸಿಕ್ಕಿದ್ರು ಮನೆಯವ್ರಿಗೆ, ಅವರು ಎಲ್ಲ ಮಾತಾಡಿಸ್ತಾ ಇದ್ರು. ನಾವು ಹೊರಟ್ಬಿಟ್ಟಿದ್ವಿ ಆಲ್ರೆಡಿ ಮಾತಾಡ್ಸ್ಬಿಟ್ಟು. ಆಮೇಲೆ ಮತ್ತೆ ಅವರೇನೆ ಬಂದು ಹೆಂಗ್ ನಡೀತಾ ಇದೆ ಬಿಸ್ನೆಸ್ ಅದು ಇದು ಗೊತ್ತಲ್ಲ ನಿಮ್ಗೆ. ನಾವು ಎಲ್ಲಾರು ಸಿಕ್ಕಿದ್ರೆ ಮಕ್ಳು ಏನ್ ಮಾಡ್ತಾ ಇದಾರೆ ಅಥವಾ ಏನ್ ಅಡಿಗೆ ಮಾಡಿದ್ವಿ ಇದೆಲ್ಲ ಸ್ಯಾರಿ ಅದು ಇದು ಬಗ್ಗೆ ಕೇಳ್ತೀವಿ. ಆದ್ರೆ ಗಂಡ್ ಮಕ್ಳು ಏನಾದ್ರು ಸಿಕ್ಕಿದ್ರೆ ಬಿಸ್ನೆಸ್ ಹೆಂಗ್ ನಡೀತಾ ಇದೆ, ಏನ್ ಮಾಡ್ತಾ ಇದ್ರೆ ಇವಾಗ ಅದೆಲ್ಲ ಕೇಳ್ತಿರ್ತಾರೆ. ಹಂಗಾಗಿ ಅವರು ಮಾತಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ನಾನೇನೆ ಹೋಗಿ ಹಿಂದೆಗಡೆಯಿಂದ ಹೋದೆ. ಅಲ್ಲಿ ಪ್ರಸಾದ ಕೂಡ ಸಿಗುತ್ತೆ ನಿಮ್ಗೆ, ಪೂರ್ತಿ ದಿನ ಪ್ರಸಾದ ಇರುತ್ತೆ. ನೋಡ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿತ್ತು ಪ್ರಸಾದ. ಆ ಬಿಸಿಬೇಳೆ ಬಾತು ಮತ್ತೆ ಮೊಸರನ್ನ ಕೊಟ್ಟಿದ್ರು. ಮೊಸರನ್ನ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಹಂಗಾಗಿ ಅದನ್ನ ತಿನ್ಕೊಂಡು ಬಂದು ಸಂಜೆ ಆಮೇಲೆ ನಾನು ವ್ಲಾಗ್‌ನೇ ಮಾಡ್ಕೊಳ್ಳಿಲ್ಲ. ಸದ್ಯಕ್ಕೆ ಒಂದು ಚಿಕ್ಕದಾಗಿ ಹೋಟ್ಲುಗೆ ಹೋಗಿ ಅಲ್ಲೇನೆ ಮುಗಿಸಿದ್ವಿ. ಇನ್ನು ಬೆಳಿಗ್ಗೆ ಏನಾಯ್ತು, ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಮುಗಿಸಿ ಬಂದೆ. ಬಂದು ತರಕಾರಿ ತರೋಣ ಅಂತ ಕೆಳಗಡೆ ಅವ್ರಿಗೆ ಬನ್ನಿ ಹೋಗೋಣ ಅಂತಂದೆ. ಯಾಕೆಂದ್ರೆ ಅವ್ರು ಹೊಸ್ದಾಗಿ ಬಂದಿರೋದ್ರಿಂದ ತರಕಾರಿ ಎಲ್ಲಿ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಹಂಗಾಗಿ ಹೋಗೋಣ ಇವತ್ತು ಅಂತ ಅನ್ಕೊಂಡು ಹೇಳಿದ್ದೆ ಅವ್ರಿಗೆ. 1 ಗಂಟೆ ಆಗೋಯ್ತು. ಬಸ್ಸಿಂಗ್ ಹೇಳಿದ್ದೆ, ಅವನು ಬಾಕ್ಸೇ ತಂದಿರ್ಲಿಲ್ಲ ಅಂತ ಅಂದ್ಬಿಟ್ಟು, ಊಟಕ್ಕೆ ತಗೊಂಬಾರೋ ಬಾಕ್ಸ್ ತಗೊಂಡು ಊಟಕ್ಕೆ ಬಾ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ಗೀತಮ್ಮ ಇನ್ನ ರೆಡಿ ಆಗಿಲ್ಲ ನೀವು ತರಕಾರಿಗೆ ಅಂತ ಅಂದ್ಬಿಟ್ಟು ಅವ್ರು ಬಂದ್ರ. ಒಂದಕ್ಕೊಂದು ಮಾತಾಯ್ತಾ, ಮಾತಾಗಿ ಅನ್ನ ಸೀದೋಯ್ತು. ನನಗೆ ತುಂಬಾ ಬೇಜಾರಾಯ್ತು. ನಾವು ಒಬ್ರಿಗೆ ಹೇಳೋರಾಗಿ ನಾನೇ ಈ ತರ ಮಾಡ್ಬಿಟ್ಟೆ. ನನ್ನ ಮಕ್ಳಿಗೆ ಹೇಳ್ತಾ ಇರ್ತೀನಿ ಅನ್ನ ಸೀದೋಗ್ಬಾರ್ದು, ಹಾಲು ಉಕ್ಬಾರ್ದು ಅಂತೆಲ್ಲ ಹೇಳ್ತಾ ಇರ್ತೀನಿ. ಆದ್ರೆ ನಾನೇ ಈ ತಪ್ಪು ಮಾಡ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ತುಂಬಾ ಬೇಜಾರಾಗೋಯ್ತು. ಒಂದಷ್ಟು ವೇಸ್ಟ್ ಆಯ್ತು. ಒಂದಷ್ಟು ಅಂತಂದ್ರೆ ಒಂದು 3 ಮುಷ್ಟಿಯಷ್ಟು ವೇಸ್ಟ್ ಆಯ್ತು. ಯಾಕೆಂದ್ರೆ ತುಂಬಾ ಸೀದೋಗ್ಬಿಟ್ಟಿತ್ತು. ಇನ್ನು ಮಿಕ್ಕಿದ್ದನ್ನ ನಾನಿವತ್ತು ಏನೋ ಪುಣ್ಯಕ್ಕೆ ಏನ್ ಮಾಡಿದೀನಿ ಗೊತ್ತಾ, ಸ್ವಲ್ಪನೇ ಮಾಡಿದೀನಿ ಅನ್ನನ. ಸ್ವಲ್ಪ ಮಾಡಿದ್ದೆ. ಆಮೇಲೆ ಐ ಫ್ಲೇಮಲ್ಲಿ ಇಟ್ಬಿಟ್ಟಿದೀನಿ. ಪಕ್ಕದಲ್ಲಿ ಪಾತ್ರೆ ತೊಳಿತಿದ್ನಲ್ವಾ, ಇಲ್ಲೇ ಇರ್ತೀನಲ್ವಾ ನಾನು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇಟ್ಬಿಟ್ಟಿದೀನಿ. ಅದು ಹಂಗಾಯ್ತು. ಹಂಗಾಗಿ ಬೇಜಾರಾಗೋಯ್ತು ಇವತ್ತು. ಸ್ವಲ್ಪ ಮೇಲ್ಗಡೆ ತಕ್ಷಣಕ್ಕೆ ಎತ್ಕೊಂಡ್ಬಿಟ್ಟೆ. ಯಾವ ಪಾತ್ರೆ ಸಿಕ್ತೋ ಗೊತ್ತಿಲ್ಲ. ಒಂದು ಬಾಂಡ್ಲಿ ಸಿಕ್ತು. ಅದಕ್ಕೇನೆ ನಾನು ಎಲ್ಲನೂ ಕೂಡ ಎತ್ತಿ ಇಟ್ಕೊಂಡು ಕೆಳಗಡೆ ಇರೋದನ್ನ ಟಕ್ ಅಂತ ನೀರಲ್ಲಿ ನೆನೆ ಹಾಕ್ಬಿಟ್ರೆ ಬೇಗ ಬಿಟ್ಕೊಂಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನೆನೆ ಹಾಕ್ಬಿಟ್ಟು, ಈ ತರ ಒಂದೊಂದ್ಸಲಿ ಮಿಸ್ಟೇಕ್ ಆಗ್ಬಿಡುತ್ತೆ. ನಾನು ತುಂಬಾ ಕಾನ್ಶಿಯಸ್ ಆಗಿರ್ತೀನಿ. ಅದೇನೋಪ್ಪ ಒಂದೊಂದ್ಸಲಿ ಈ ತರ ಆಗ್ಬಿಟ್ಟಾಗ ತುಂಬಾ ಬೇಜಾರಾಗ್ಬಿಡುತ್ತೆ ನನ್ಗೇನೆ. ನಾನು ನನ್ನ ಮಕ್ಳಿಗೆ ಹೇಳ್ತೀನಿ, ಆದ್ರೆ ನಾನೇ ಈ ತರ ಮಾಡ್ಬಿಟ್ನಲ್ಲ ಅಂತ ಇನ್ಯಾವತ್ತೂ ಈ ತರ ಮಾಡಬಾರ್ದು ಅಂತ ಅನ್ನಿಸ್ತು ನನಗೆ. ಅದ್ರ ಜೊತೆಗೆ ಮೊಸಪ್ಪನ್ನು ಕೂಡ ಮಾಡ್ಕೊಂಡೆ. ಎರಡನ್ನೂ ಮಾಡಿ ಇನ್ನ ಟೈಮ್ ಇತ್ತು. ಇನ್ನ ಬಸ್ಸೇ ಬಂದಿರ್ಲಿಲ್ಲ ಗಾಡಿ ತಗೊಂಡು. ಹಂಗಾಗಿ ಇವಾಗ ಸಿಂಕ್ಗಳನ್ನ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಸಿಂಕನ್ನು ಕೂಡ ಒಂದ್ಸಲಿ ವಾಶ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಒಂದ್ 2 ದಿನಕ್ಕೆ 3 ದಿನಕ್ಕೆ ತೊಳೆಯೋದ್ರಿಂದ ನೀಟಾಗಿ ಮೇಂಟೈನ್ ಆಗುತ್ತೆ ಅನ್ನೋದಕ್ಕೋಸ್ಕರ ತೊಳ್ಕೊತಾ ಇದ್ದೀನಿ. ಇದೇನು ನೀಟಾಗೆ ಇತ್ತು ಇದು, ಏನು ಅಷ್ಟು ಇದಾಗಿರ್ಲಿಲ್ಲ. ಸಿಂಕ್ ಮಾತ್ರ ಸ್ವಲ್ಪ ಕಲೆ ಇರುತ್ತಲ್ಲ ಆ ಥರ ಆಗಿತ್ತು. ಅದನ್ನೆಲ್ಲ ಕೂಡ ವಾಶ್ ಮಾಡಿಕೊಂಡು ಇವಾಗ ಸದ್ಯಕ್ಕೆ ಸ್ವಲ್ಪ ಪಾಟ್ ಇತ್ತು, ಅದನ್ನೆಲ್ಲ ಒಳಗಡೆ ಇಡೋಣ. ಇಂಡೋರ್ ಪ್ಲಾಂಟ್ ಅದು, ಅದಕ್ಕೆ ವೈಟ್ ಇದ್ಬೇಕು. ನನಗೆ ಇಂಚಸ್ ಏನು ಗೊತ್ತಾಗ್ತಾ ಇಲ್ಲ, ಎಷ್ಟು ಯಾವ ಇಂಚಸ್ ತರಬೇಕು, ಈ ವಿಡ್ತು ಹೈಟು ಇದೆಲ್ಲ ಗೊತ್ತಾಗ್ತಾ ಇಲ್ಲ. ಆನ್ಲೈನಲ್ಲಿ ತೊಗೊಳ್ಳೋಣ ಅಂದರೆ, ಆಫ್ಲೈನಲ್ಲಿ ತೊಗೊಳ್ಳೋಣ ಅಂದರೆ ತುಂಬಾನೇ ಕಾಸ್ಟ್ಲಿ ಹೇಳ್ತಾರೆ. ರೇಟ್ ಎಲ್ಲ ಜಾಸ್ತಿ ಹೇಳ್ತಾರೆ. ಹಂಗಾಗಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಂಗೇನೆ ಏನ್ ಅಲ್ಲಿಂದ ತಂದಿದ್ದೆ ಹಂಗೆ ತಗೊಂಡೋಗಿ ಇಡೋಣ ಅಂತ ಅಂದ್ಬಿಟ್ಟು ಇಡ್ತಾ ಇದ್ದೀನಿ. ನೋಡಿ ಈ ತರ ಇಲ್ಲಿ ಪಕ್ಕದಲ್ಲಿ ಇಟ್ಟಿದ್ದೀನಲ್ಲ ಅದೇ ಗಿಡ ಅದು. ತುಂಬಾ ಚೆನ್ನಾಗಿದೆ, ಇಂಡೋರ್ ಪ್ಲಾಂಟ್ ಅದು. ಹಂಗಾಗಿ ಇನ್ನೊಂದು ಬೆಳಗ್ಗೆ ಎದ್ದ ತಕ್ಷಣ ಅನ್ಕೊಂಡಿದ್ದು, ಈ ಬೆಡ್ಶೀಟ್ ಅಲ್ಲಿ ಸ್ವಲ್ಪ ಲೇಸ್ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ, ಅದನ್ನ ಸ್ಟಿಚ್ ಹಾಕೋಣ ಇವತ್ತು ಅಂತ ಅನ್ಕೊಂಡಿದೀನಿ. ಯಾಕೆಂದ್ರೆ ಅದನ್ನ ಸ್ಟಿಚ್ ಹಾಕಿಲ್ಲ ಅಂದ್ರೆ ಹಂಗೆ ಬಿಟ್ಬಿಟ್ವಿ ಅಂತಂದ್ರೆ ಅದು ಇದಾಗ್ಬಿಡುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ಹಂಗಾಗಿ ಅದೊಂದನ್ನ ನೆನಪಿಸ್ಕೊಂಡು ಮೇಲ್ ತಗೊಂಡೋಗಿ ಅದನ್ನ ಅಲ್ಲಿ ಇಟ್ಬಿಟ್ಟು ಆಮೇಲೆ ಗಿಡಗಳನ್ನ ಹಾಕೋಣ. ಗಿಡಗಳನ್ನೆಲ್ಲ ತಗೊಂಡೋಗಿ ಆ ಪ್ಲೇಸ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ಪಾಟ್ ತರ್ತೀನಿ. ವೈಟೇ ನಂಗೆ ಬೇಕು, ಹಂಗಾಗಿ ಅದನ್ನ ತಂದು ಅದ್ರಲ್ಲಿ ಇಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ನೀರ್ ಹಾಕಿರ್ಲಿಲ್ಲ 2 ದಿನ 3 ದಿನ ಆಗಿತ್ತು ಅನ್ಸುತ್ತೆ ತಂದು ನಾವು, ಆದ್ರೆ ನೀರ್ ಹಾಕಿರ್ಲಿಲ್ಲ. ಏನ್ ಬೇಕಮ್ಮ ವೆಡ್ಡಿಂಗ್ ಆನಿವರ್ಸರಿ ಎಂದಿಗೆ ಅಂತ ಕೇಳಿದಕ್ಕೆ ನಂಗಿದೆ ಗಿಡ ಹೂವ ಈ ತರ ಕೇಳ್ತೀನಲ್ವಾ, ಹಂಗಾಗಿ ಕೊಡ್ಸಿದ್ರು ಮನೆಯವರು 3 ಗಿಡ ಕೊಡ್ಸಿದ್ರು.
ಸರಿ ಅಂತ ಅಂದ್ಬಿಟ್ಟು ಅದಕ್ಕೆ ನೀರು ಹಾಕೋಣ ಈಚೆನೇ ಇಟ್ಟಿದ್ದೆ, ಸ್ವಲ್ಪ ಹೊಂದ್ಕೋಬೇಕಲ್ವಾ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಇವೆರಡು ಗಿಡ, ಅದೊಂದು ಗಿಡ ಇದೆರಡು ಗಿಡ ತೊಗೊಂಡಿದ್ದೆ ನಾನು. ಇದೇ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟು. ಈ ಸಲ ಗಿಫ್ಟ್ ಕೊಡೋದಕ್ಕಿಂತ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಜೀವನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಹಾಗಾಗಿ ಮನೇಲಿ ಸುಖ ಶಾಂತಿ ನೆಮ್ಮದಿನ ಕಾಪಾಡೋದು ಜಾಸ್ತಿ ಹೆಣ್ಮಕ್ಳ ಕೈಲಿರುತ್ತೆ ಅಂತಲೂ ಕೂಡ ನನಗನ್ಸುತ್ತೆ. ಹಂಗಾಗಿ ಅದ್ರ ಕಡೆ ನಾನು ಫೋಕಸ್ ಮಾಡ್ತೀನಿ. ನನ್ನ ಗಿಫ್ಟ್ ಆಗಲಿ ಅಥವಾ ಇನ್ನೊಂದಾಗಲಿ ಅದು ಯಾವುದು ಮ್ಯಾಟ್ರ್ ಆಗಲ್ಲ. ಯಾವತ್ತೂ ಮದುವೆ ಆದಾಗಿಂದನೂ ಅಷ್ಟೇ, ಇದು ಯಾವುದಕ್ಕೂ ನಾನು ಆಸೆ ಪಟ್ಟಿಲ್ಲ, ಪಡೋದು ಇಲ್ಲ, ಪಡ್ತಾನೂ ಇಲ್ಲ ಅಂತ ಹೇಳ್ಬೋದು. ಇವಾಗ ನೀರು ಹಾಕಿದೆ. ನೀರು ಹಾಕಿದ್ಮೇಲೆ ಈ ಥರ ಸ್ವಲ್ಪ ನೀರು ಅಂದರೆ ಕೆಳಗಡೆ ಪ್ಲೇಟ್ ಇಟ್ಟಿಲ್ವಲ್ಲ, ಹಂಗಾಗಿ ನೀರು ಸ್ವಲ್ಪ ಇದಾಯಿತು. ಅದೇನೋಪ್ಪ ಎಷ್ಟು ಧೂಳು ಬರ್ತಾ ಇದೆ ಮನೆಗೆ ಅಂದರೆ ಸಖತ್ ಧೂಳು ಬರ್ತಾ ಇದೆ. ಆಮೇಲೆ ಮತ್ತೆ ಒರೆಸ್ಕೊಂಬರೋಣ, ಹಂಗೇನೆ ಹೆಂಗಿದ್ರು ನೀರು ಚೆಲ್ಲಿತಲ್ಲ ಅಂದ್ಬಿಟ್ಟು ಅದನ್ನು ಕೂಡ ಒರೆಸ್ಕೊಂಡು ಬರ್ತಾ ಇದ್ದೀನಿ. 2 ಸಲ ಒರೆಸಿದ್ರು ಹಂಗೇನೆ, ಅದೇನೋ ಗೊತ್ತಿಲ್ಲ, ತುಂಬ ಧೂಳು ಬರ್ತಾ ಇದೆ. ಅಂದರೆ ಏನಿಲ್ಲ, ಪಕ್ಕದಲ್ಲೇ ಇದಾಗ್ತಾ ಇದೆಯಲ್ಲ ಬಿಲ್ಡಿಂಗು, ಹಂಗಾಗಿ ಧೂಳು ಬರುತ್ತೆ. ಸರಿ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ತರಕಾರಿ ತರೋದಿತ್ತು. ಬಸ್ಸಿಗೆ ಬಂದಮೇಲೆ ಅವ್ನಿಗೆ ಊಟ ಹಾಕೊಟ್ಬಿಟ್ಟು ತರಕಾರಿ ತೊಗೊಂಡು ಬಂದೆ. ನಾಳೆಗೆ ಇವಾಗ ಚಪಾತಿ ಮಾಡ್ತೀನಿ ನಾಳೆ, ಹಂಗಾಗಿ ಅದಕ್ಕೆ ಬೀಟ್ರೋಟ್ ತಂದಿದ್ದೀನಿ, ಬೀಟ್ರೋಟ್ ಪಲ್ಯ. ಆಮೇಲೆ ಇನ್ನೊಂದು ಕುಂಬಳಕಾಯಿನೂ ಕೂಡ ತಂದಿದ್ದೀನಿ. 2 ಥರ ಪಲ್ಯ ಮಾಡಿ ಚಪಾತಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಇನ್ನು ನಾಳೆ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ತೊಗರಿಕಾಯಿ ಇದೆ, ತೊಗರಿಕಾಯಿ ತೊಗೊಂಡು ಬಂದೆ. ಅದ್ರ ಜೊತೆಗೆ ಎಲ್ಲ ತರಕಾರಿ ಹಾಕ್ಬಿಟ್ಟು ಇದನ್ನ ಮಾಡಬೇಕು, ಅಂದರೆ ಸಾಂಬಾರನ್ನ ಮಾಡಬೇಕು. ಉಪ್ಸಾರು ಮಾಡ್ತೀನಾ ಹುಳಿ ಸಾರು ಮಾಡ್ತೀನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಅರೇಂಜ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಆಯಿತು ಅಂತ ಅಂದ್ಬಿಟ್ಟು. ಯಾವುದೂ ಸೊಪ್ಪಿಲ್ಲ, ಸೊಪ್ಪಿನ ಸಾಂಬಾರು ಇವತ್ತು ಮಾಡಿದ್ದೀನಿ. ಹಂಗಾಗಿ ಎಲ್ಲನೂ ಕ್ಲೀನ್ ಮಾಡೋದೇನಿಲ್ಲ, ಎಲ್ಲನೂ ತೊಳೆದು ಎಲ್ಲನೂ ನೀಟಾಗಿ ಇಟ್ಕೊಂಡ್ರೆ ನಾಳೆ ಬೆಳಿಗ್ಗೆ ಅಡುಗೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ನನಗೆ. ಬೆಳಿಗ್ಗೆ 7:30 ಅಷ್ಟರಲ್ಲಿ ಎಲ್ಲ ರೆಡಿ ಆಗಿರಬೇಕಲ್ವಾ, ಲಂಚು ಮತ್ತು ಬ್ರೇಕ್ಫಾಸ್ಟ್ ಎಲ್ಲ. ಹಂಗಾಗಿ ಸ್ವಲ್ಪ ನೈಟೇ ನಾನು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋತೀನಿ. ಕಟಿಂಗ್ ಎಲ್ಲ ಮಾಡಲ್ಲ, ನಾನು ತೊಳೆದು ಇಟ್ಕೊಂಡ್ಬಿಡ್ತೀನಿ. ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ ನನಗೆ, ಹಂಗಾಗಿ ಅದನ್ನು ಕೂಡ ಮಾಡಿ ಎತ್ತಿಟ್ಕೊಳ್ತೀನಿ. ನಾಳೆಗೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನು ಅನಿಸ್ತು ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತೊಂದೇ ಬೇಜಾರಾಗಿದ್ದು, ನಾವೊಬ್ಬರಿಗೆ ಹೇಳೋರಾಗಿ ನಾನೇ ಹಿಂಗೆ ಮಾಡ್ಕೊಂಡ್ಬಿಟ್ನಲ್ಲ, ಅನ್ನ ಎಲ್ಲ ವೇಸ್ಟ್ ಮಾಡಿಬಿಟ್ನಲ್ಲ ಅಂತ ಅನ್ನಿಸ್ತಾ ಇತ್ತು. ಅದೊಂದು ಬೇಜಾರು ಬಿಟ್ಟರೆ ಇನ್ನೇನು ಇಲ್ಲ. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಈ ಸಲ ಅರ್ಥಪೂರ್ಣವಾಗಿ ಆಯಿತು ಅಂತ ಹೇಳ್ಬೋದು. ಮಕ್ಕಳು ಎಲ್ಲ ಖುಷಿಪಟ್ಟರು, ಮನೆಯವರು ಎಲ್ಲರೂ ಕೂಡ ಒಂದು ಎಂಜಾಯ್ ಮಾಡಿ ಒಂದು ದಿನನ ತುಂಬ ಚೆನ್ನಾಗಿ ಕಳೆದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.